ಉಪಮುಖ್ಯಮಂತ್ರಿ ಹಿಂದುತ್ವದ ಜಪ, ಧರ್ಮಸ್ಥಳದಲ್ಲಿ ಡಿಕೆ ಶಿವಕುಮಾರ್ ಮಾಡಿದ್ರ ಹೊಸ ಸಂಕಲ್ಪ, ಕುತೂಹಲ ಕೆರಳಿಸಿದ ಕನಕಪುರ ಬಂಡೆ ನಡೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾದ್ಲ ಬಾಣಂತಿ, ಸಿಸೇರಿಯನ್ ನಡೆದ 6 ದಿನಗಳ ನಂತರ ಪ್ರಾಣ ಬಿಟ್ಟ ಸ್ವಾತಿ, ವಾಣಿವಿಲಾಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಸಂಬಂಧಿಕರು ಬೆಂಕಿ. ಜನಿವಾರ ವಾರ್ ದಂಗಲ್ ಬೆನ್ನಲ್ಲೇ 4 ತಲೆದಂಡ, ಬೀದರ್ನಲ್ಲಿ ವಿದ್ಯಾರ್ಥಿ ನಿವಾಸಕ್ಕೆ ಸಚಿವ ಖಂಡ್ರೆ ಭೇಟಿ, ಅಧಿಕಾರಿಗಳ ವಿರುದ್ಧ 24 ಗಂಟೆಗಳಲ್ಲೇ ತನಿಖೆ ನಡೆಸಿ ಕ್ರಮ. ಯಾದಗಿರಿಯಲ್ಲಿ ಜೀವಜಲಕ್ಕೆ ಹಾಹಾಕಾರ, ಊರಿನ ಪಕ್ಕದಲ್ಲೇ ನದಿ ಇದ್ರೂ ನೀರಿಗೆ ಬರ, ಅಧಿಕಾರಿಗಳ ಎಡವಟ್ಟು, ಗ್ರಾಮಸ್ಥರಿಗೆ ಸಿಟ್ಟು. ಉಪಮುಖ್ಯಮಂತ್ರಿ ಹಿಂದುತ್ವದ ಜಪ, ಧರ್ಮಸ್ಥಳದಲ್ಲಿ ಡಿಕೆ ಶಿವಕುಮಾರ್ ಮಾಡಿದ್ರ ಹೊಸ ಸಂಕಲ್ಪ, ಕುತೂಹಲ ಕೆರಳಿಸಿದ ಕನಕಪುರ ಬಂಡೆ ನಡೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾದ್ಲ ಬಾಣಂತಿ, ಸಿಸೇರಿಯನ್ ನಡೆದ 6 ದಿನಗಳ ನಂತರ ಪ್ರಾಣ ಬಿಟ್ಟ ಸ್ವಾತಿ, ವಾಣಿವಿಲಾಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಸಂಬಂಧಿಕರು ಬೆಂಕಿ. ಜನಿವಾರ ವಾರ್ ದಂಗಲ್ ಬೆನ್ನಲ್ಲೇ 4 ತಲೆದಂಡ, ಬೀದರ್ನಲ್ಲಿ ವಿದ್ಯಾರ್ಥಿ ನಿವಾಸಕ್ಕೆ ಸಚಿವ ಖಂಡ್ರೆ ಭೇಟಿ, ಅಧಿಕಾರಿಗಳ ವಿರುದ್ಧ 24 ಗಂಟೆಗಳಲ್ಲೇ ತನಿಖೆ ನಡೆಸಿ ಕ್ರಮ. ಯಾದಗಿರಿಯಲ್ಲಿ ಜೀವಜಲಕ್ಕೆ ಹಾಹಾಕಾರ, ಊರಿನ ಪಕ್ಕದಲ್ಲೇ ನದಿ ಇದ್ರೂ ನೀರಿಗೆ ಬರ, ಅಧಿಕಾರಿಗಳ ಎಡವಟ್ಟು, ಗ್ರಾಮಸ್ಥರಿಗೆ ಸಿಟ್ಟು. ಉಪಮುಖ್ಯಮಂತ್ರಿ ಹಿಂದುತ್ವದ ಜಪ, ಧರ್ಮಸ್ಥಳದಲ್ಲಿ ಡಿಕೆ ಶಿವಕುಮಾರ್ ಮಾಡಿದ್ರ ಹೊಸ ಸಂಕಲ್ಪ, ಕುತೂಹಲ ಕೆರಳಿಸಿದ ಕನಕಪುರ ಬಂಡೆ ನಡೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾದ್ಲ ಬಾಣಂತಿ, ಸಿಸೇರಿಯನ್ ನಡೆದ 6 ದಿನಗಳ ನಂತರ ಪ್ರಾಣ ಬಿಟ್ಟ ಸ್ವಾತಿ, ವಾಣಿವಿಲಾಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಸಂಬಂಧಿಕರು ಬೆಂಕಿ. ಜನಿವಾರ ವಾರ್ ದಂಗಲ್ ಬೆನ್ನಲ್ಲೇ 4 ತಲೆದಂಡ, ಬೀದರ್ನಲ್ಲಿ ವಿದ್ಯಾರ್ಥಿ ನಿವಾಸಕ್ಕೆ ಸಚಿವ ಖಂಡ್ರೆ ಭೇಟಿ, ಅಧಿಕಾರಿಗಳ ವಿರುದ್ಧ 24 ಗಂಟೆಗಳಲ್ಲೇ ತನಿಖೆ ನಡೆಸಿ ಕ್ರಮ. ಯಾದಗಿರಿಯಲ್ಲಿ ಜೀವಜಲಕ್ಕೆ ಹಾಹಾಕಾರ, ಊರಿನ ಪಕ್ಕದಲ್ಲೇ ನದಿ ಇದ್ರೂ ನೀರಿಗೆ ಬರ, ಅಧಿಕಾರಿಗಳ ಎಡವಟ್ಟು, ಗ್ರಾಮಸ್ಥರಿಗೆ ಸಿಟ್ಟು. ಉಪಮುಖ್ಯಮಂತ್ರಿ ಹಿಂದುತ್ವದ ಜಪ, ಧರ್ಮಸ್ಥಳದಲ್ಲಿ ಡಿಕೆ ಶಿವಕುಮಾರ್ ಮಾಡಿದ್ರ ಹೊಸ ಸಂಕಲ್ಪ, ಕುತೂಹಲ ಕೆರಳಿಸಿದ ಕನಕಪುರ ಬಂಡೆ ನಡೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾದ್ಲ ಬಾಣಂತಿ, ಸಿಸೇರಿಯನ್ ನಡೆದ 6 ದಿನಗಳ ನಂತರ ಪ್ರಾಣ ಬಿಟ್ಟ ಸ್ವಾತಿ, ವಾಣಿವಿಲಾಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಸಂಬಂಧಿಕರು ಬೆಂಕಿ. ಜನಿವಾರ ವಾರ್ ದಂಗಲ್ ಬೆನ್ನಲ್ಲೇ 4 ತಲೆದಂಡ, ಬೀದರ್ನಲ್ಲಿ ವಿದ್ಯಾರ್ಥಿ ನಿವಾಸಕ್ಕೆ ಸಚಿವ ಖಂಡ್ರೆ ಭೇಟಿ, ಅಧಿಕಾರಿಗಳ ವಿರುದ್ಧ 24 ಗಂಟೆಗಳಲ್ಲೇ ತನಿಖೆ ನಡೆಸಿ ಕ್ರಮ. ಯಾದಗಿರಿಯಲ್ಲಿ ಜೀವಜಲಕ್ಕೆ ಹಾಹಾಕಾರ, ಊರಿನ ಪಕ್ಕದಲ್ಲೇ ನದಿ ಇದ್ರೂ ನೀರಿಗೆ ಬರ, ಅಧಿಕಾರಿಗಳ ಎಡವಟ್ಟು, ಗ್ರಾಮಸ್ಥರಿಗೆ ಸಿಟ್ಟು.